ದೇಶಾದ್ಯಂತ ನೀಟ್ ಮರುಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಎಲ್ಲೆಲ್ಲೂ ಬಿಗಿ ಭದ್ರತೆ, ಸೇನೆಯ ಕಣ್ಗಾವಲಿನಲ್ಲೇ ನೀಟ್ ಮರುಪರೀಕ್ಷೆ ನಡೆಯಲಿದೆ. ದೇಶದ 551 ನಗರಗಳ ಕೇಂದ್ರಗಳಲ್ಲಿ ನೀಟ್ ಮರುಪರೀಕ್ಷೆ 22.79 ಲಕ್ಷ ವೈದ್ಯಾಕಾಂಕ್ಷಿಗಳಿಂದ ನೀಟ್ ಮರುಪರೀಕ್ಷೆಗೆ ನೋಂದಣಿಯಾಗಿದೆ. ಇನ್ನು ಮರುಪರೀಕ್ಷೆಗಾಗಿ 2 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಸಮಯ, ಈ ಸಮಯದ ಒಳಗಡೆ ಪರೀಕ್ಷೆ ನಡೆಯುತ್ತೆ. 15 ನಿಮಿಷ ಹೆಚ್ಚುವರಿ ಸಮಯವನ್ನು NTA ನೀಡಿದೆ. ಪರೀಕ್ಷಾರ್ಥಿಗಳಿಗೆ ಪಾರದರ್ಶಕವಾಗಿ ನೀಟ್ ಮರುಪರೀಕ್ಷೆಯನ್ನು ನಡೆಸೋದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಗಳತ್ತ ಆಗಮಿಸುತ್ತಿದ್ದಾರೆ. ಅವರನ್ನು ಪರಿಶೀಲನೆ ಮಾಡಿ ಪರೀಕ್ಷಾ ಕೇಂದ್ರದ ಒಳಗಡೆ ಸಿಬ್ಬಂದಿ ಬಿಡ್ತಾ ಇದ್ದಾರೆ. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೆಲ್ಲ ನಿಯಮಗಳು ಜಾರಿಯಲ್ಲಿದೆಯೋ ಅದೆಲ್ಲವನ್ನ ಅಭ್ಯರ್ಥಿಗಳು ಪಾಲಿಸಬೇಕಿದೆ. ಸ್ವಲ್ಪ ಎಡವಟ್ಟಾದರೂ ಅಥವಾ ವಿದ್ಯಾರ್ಥಿಗಳಿಂದ ರೂಲ್ಸ್ ಬ್ರೇಕ್ ಆದರೂ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ. 1:30 ಒಳಗಡೆ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಬರಬೇಕು ಅಂತ ಹೇಳಿ. ಅದನ್ನು ಮೀರಿ ಯಾರಾದರೂ ಬಂದರೆ ಅಂಥವರಿಗೆ ಪ್ರವೇಶಾತಿ ಇರೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಬಾಗಲಕೋಟೆ, ಶಿವಮೊಗ್ಗ, ತುಮಕೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಅಂತಿಮ ಹಂತದ ಸಿದ್ಧತೆ ಪರೀಕ್ಷಾರ್ಥಿಗಳಿಂದ ನಡೀತಾ ಇದೆ. ಇನ್ನು ಕೆಲವೆಡೆ ಮೆಟಲ್ ಡಿಟೆಕ್ಟರನ್ನು ಅಳವಡಿಕೆ ಮಾಡಲಾಗಿದೆ. ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ಮಾಡಿ ಅಭ್ಯರ್ಥಿಗಳನ್ನು ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡಲಾಗ್ತಾ ಇದೆ. ಇನ್ನು ರಾಜ್ಯದ 31 ನಗರಗಳಲ್ಲಿ ನೀಟ್ ಮರುಪರೀಕ್ಷೆ, 200ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಮರುಪರೀಕ್ಷೆ ನಡೆಯಲಿದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 68 ಕೇಂದ್ರಗಳು, ಮಲ್ಲೇಶ್ವರಂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನೀಟ್ ಪರೀಕ್ಷೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಸಿಸಿಟಿವಿ ಕಣ್ಗಾವಲಿರುತ್ತೆ. ಪ್ರತಿ ಕೊಠಡಿಗಳಲ್ಲಿ 2 ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ನೀಟ್ ಮರುಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹಳ ಮುಂಜಾಗ್ರತೆಯನ್ನು ವಹಿಸಲಾಗಿದೆ. ಸೇನೆಯನ್ನು ಬಳಸಿಕೊಳ್ಳಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಯಾಕಂದರೆ ಇತ್ತೀಚೆಗೆ ನಡೆದಂತಹ ನೀಟ್ ಪರೀಕ್ಷೆಯಲ್ಲಿ ನಡೆದ ಅತಿ ದೊಡ್ಡ ಅಕ್ರಮ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಜೀವವನ್ನು ಕಳ್ಕೊಂಡ್ರು. ಮತ್ತೊಮ್ಮೆ ಪರೀಕ್ಷೆ ಬರೆದು ನಾವು ನಿರೀಕ್ಷಿತ ಮಟ್ಟದಲ್ಲಿ ಅಂಕಗಳನ್ನು ಪಡೆಯೋದಕ್ಕಾಗೋದಿಲ್ಲ ಅನ್ನೋ ಆತಂಕದಿಂದಲೇ ಅನೇಕರು ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಅವರ ರಾಜೀನಾಮೆಗೆ ಆಗ್ರಹ ಕೇಳಿಬಂದಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ನೀಟ್ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ, ಲೋಪಗಳಾಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಮರುಪರೀಕ್ಷೆಗೆ ಸಿದ್ಧತೆಯನ್ನು ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಮಾಡಿಕೊಂಡಿದೆ. ಅದೇ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಪರಿಶೀಲನೆಗಳು ನಡೀತಾ ಇದೆ. ಅಭ್ಯರ್ಥಿಗಳು ಕೂಡ ತಮ್ಮ ರೋಲ್ ನಂಬರನ್ನು ನೋಡಿಕೊಂಡು ಪರೀಕ್ಷಾ ಕೇಂದ್ರದ ಒಳಗಡೆ ಹೋಗ್ತಿದ್ದಾರೆ. ಪರೀಕ್ಷಾ ಕೇಂದ್ರದ ಬಳಿ ಭದ್ರತೆಯನ್ನು ಕಲ್ಪಿಸಲಾಗಿದೆ, ಜಾಮರ್ ಅಳವಡಿಸಲಾಗಿದೆ, ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಜೆರಾಕ್ಸ್ ಅಂಗಡಿ ಸೇರಿದಂತೆ ಬೇರೆ ಬೇರೆ ಯಾವುದೇ ರೀತಿಯ ಒಂದು ಅಕ್ರಮಗಳಿಗೆ ಎಡೆಮಾಡಿಕೊಡುವಂತಹ ಪ್ರಕ್ರಿಯೆಗಳು ಅಥವಾ ಅಂಗಡಿ ಮುಂಗಟ್ಟುಗಳಿದ್ರೂ ಕೂಡ ಅದನ್ನು ಬಂದ್ ಮಾಡಿಸುವಂತಹ ಕೆಲಸ. ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಪರಿಶೀಲನೆ, ಹೆಬ್ಬೆರಳು ಅಥೆಂಟಿಫಿಕೇಶನ್ ಪಡಿತಾ ಇದ್ದಾರೆ ಸಿಬ್ಬಂದಿ. ಪ್ರತಿಯೊಬ್ಬರನ್ನ ಕೂಡ ತಪಾಸಣೆ ಮಾಡಿ ಒಳ ಕಳಿಸ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಿಗಿ ಭದ್ರತೆಯ ನಡುವೆ ನೀಟ್ ಮರುಪರೀಕ್ಷೆಯನ್ನ ಮಾಡೋದಕ್ಕೆ ಅಂತಿಮ ಹಂತದ ಸಿದ್ಧತೆ. ಸದ್ಯಕ್ಕೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯ. ಸಿಸಿಟಿವಿ ಕಣ್ಗಾವಲು, ಪರೀಕ್ಷಾ ಕೊಠಡಿಯ ಒಳಗೂ ಕೂಡ ಸಿಸಿಟಿವಿ ಕ್ಯಾಮೆರಾವನ್ನು ಅಳವಡಿಸಲಾಗಿದೆ. ಈಗಾಗಲೇ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೂಡ ತರಲಾಗಿದೆ. ಯಾವ್ಯಾವ ಕೇಂದ್ರಗಳನ್ನು ಪರೀಕ್ಷೆಗೋಸ್ಕರ ನಿಗದಿಪಡಿಸಲಾಗಿದೆಯೋ ಆ ಕೇಂದ್ರಗಳಿಗೆ. ಜೀನ್ಸ್ ಹಾಕಿದ ವಿದ್ಯಾರ್ಥಿಗಳಿಗೆ ನೋ ಎಂಟ್ರಿ. ನೀಟ್ ಪರೀಕ್ಷೆಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಶಾಕ್. ಜೀನ್ಸ್ ಪ್ಯಾಂಟ್ ಹಾಕಿದ 5-6 ವಿದ್ಯಾರ್ಥಿಗಳು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪರೀಕ್ಷಾ ಕೇಂದ್ರ, ಬಟ್ಟೆ ಬದಲಾಯಿಸಿಕೊಂಡು ಬನ್ನಿ ಅಂತ ಹೇಳಿ ಸಿಬ್ಬಂದಿ ಸೂಚನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಒಂದಷ್ಟು ಮಾರ್ಗಸೂಚಿಗಳಿದೆ, ಅದನ್ನು ಮುಂಚೆನೇ ನೋಡಿಕೊಂಡು ಫಾಲೋ ಮಾಡಬೇಕಿತ್ತು. ಆದರೆ ಒಂದಷ್ಟು ವಿದ್ಯಾರ್ಥಿಗಳ ಗಮನಕ್ಕೆ ಅದು ಬಂದಿಲ್ಲ. ಹಾಗಾಗಿ ಜೀನ್ಸನ್ನು ಧರಿಸಿ ಬಂದವರಿಗೆ ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಸಿಬ್ಬಂದಿ ಅಲ್ಲಿ ಕಳಿಸಿದ್ದಾರೆ.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಮತ್ತು ಲಕ್ಷ್ಮೀ ನರಸಿಂಹ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ವಿನಯ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ವಿನಯ್, ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ, ಪರೀಕ್ಷಾರ್ಥಿಗಳು ಕೂಡ ಪರೀಕ್ಷೆ ಕೇಂದ್ರದತ್ತ ಬರ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಆದ್ರೆ ಒಂದಷ್ಟು ಮಂದಿ ಅಭ್ಯರ್ಥಿಗಳಿಂದ ಏನ್ ಮಾರ್ಗಸೂಚಿಗಳಿದೆಯೋ, ರೂಲ್ಸ್ ಇದೆಯೋ ಅದು ಫಾಲೋ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಜೀನ್ಸ್ ಅನ್ನ ಧರಿಸಿ ಬಂದವರನ್ನ ವಾಪಸ್ ಕಳಿಸಲಾಗಿದೆ. ಈ ಸಮಸ್ಯೆ ಸರಿ ಹೋಯ್ತಾ? ಮತ್ತೆ ಅವರು ಬಟ್ಟೆ ಚೇಂಜ್ ಮಾಡಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬಂದ್ರ? ಮಧುಶ್ರೀ, ಸದ್ಯಕ್ಕೆ ನೀಟ್ ಮರುಪರೀಕ್ಷೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆ ಕೂಡ ಆರಂಭ ಆಗ್ತಾ ಇದೆ. ಹೀಗಾಗಿ ನಾನು ಸದ್ಯಕ್ಕೆ ಮಲ್ಲೇಶ್ವರಂನ 18ನೇ ಕ್ಲಾಸಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿರುವಂತಹ ಪರೀಕ್ಷಾ ಕೇಂದ್ರದ ಬಳಿ ಇದ್ದೀನಿ. ಇಲ್ಲಿ 384ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಕೊನೆ ಕ್ಷಣದ ತಯಾರಿ ಕೂಡ ಶುರುವಾಗಿರುವಂಥದ್ದು. ಇನ್ನೇನು 30 ನಿಮಿಷಗಳಲ್ಲಿ ಪರೀಕ್ಷಾ ಕೇಂದ್ರದ ಒಳ ಪ್ರವೇಶಕ್ಕೆ ಡೆಡ್ಲೈನ್ ಕೂಡ ಮುಗಿಯುತ್ತೆ. ಹೀಗಾಗಿ ಕೊನೆ ಹಂತದಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಪರೀಕ್ಷಾ ಕೇಂದ್ರದ ಒಳಗೆ ಬರ್ತಾ ಇದ್ದಾರೆ. ಆದರೆ NTA ಕೂಡ ಒಂದಿಷ್ಟು ವಸ್ತ್ರ ಸಂಹಿತೆಗಳನ್ನು ಸೂಚಿಸಿದೆ. ಅದರಲ್ಲೂ ಪ್ರಮುಖವಾಗಿ ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನ ತೆಗೆದುಕೊಳ್ಳುವ ದೃಷ್ಟಿಕೋನದಿಂದ ಅದರಲ್ಲೂ ಪ್ರಮುಖವಾಗಿ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸಿಕೊಳ್ಳುವಂಥದ್ದು, ಉದ್ದ ತೋಳಿನ ಶರ್ಟ್ ಅನ್ನು ಧರಿಸುವಂಥದ್ದು ಮತ್ತು ಹೆಚ್ಚು ತೆಳುವಾಗಿ ಇಲ್ಲದೆ ಇರುವಂತಹ ಬಟ್ಟೆಗಳಾಗಿರ್ಬೋದು, ಇವುಗಳಿಗೆ ಅವಕಾಶ ಇಲ್ಲ. ಇದನ್ನು ಮೊದಲೇ ಹಿಂದೆ ಹೇಳಿದ್ದು. ಜೊತೆಗೆ NTA ರೂಲ್ಸ್ಗಳು ಕೂಡ ಇರುವಂಥದ್ದು. ಹೀಗಾಗಿ ಇಲ್ಲೊಂದಿಷ್ಟು ಸೂಚನೆಗಳು ಕೂಡ ಇದೆ. ಈ ಒಂದಿಷ್ಟು ಥಿಂಗ್ಸ್ಗಳನ್ನ ಪರೀಕ್ಷಾ ಕೇಂದ್ರದ ಒಳಗಡೆ ನಾವು ಪ್ರವೇಶ ನೀಡುವುದಿಲ್ಲ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದೆ. ಪ್ರಮುಖವಾಗಿ ಮೊಬೈಲ್ ಬಳಕೆ ಆಗಿರ್ಬೋದು, ಇಯರ್ಫೋನ್ಸ್ಗಳಾಗಿರ್ಬೋದು, ಟೆಕ್ ಫೋನ್ ಆಗಿರ್ಬೋದು, ಪೆನ್ ಡ್ರೈವ್, ಕ್ಯಾಲ್ಕುಲೇಟರ್, ಈ ರೀತಿಯಂತಹ ಎಲೆಕ್ಟ್ರಿಕ್ ಡಿವೈಸ್ಗಳಿಗೆ ಪರ್ಮಿಷನ್ ಇರೋದಿಲ್ಲ. ಇದರ ಜೊತೆಗೆ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಫುಲ್ ತೋಳಿನ ಶರ್ಟ್ ಆಗಿರ್ಬೋದು, ಇವುಗಳಿಗೂ ಕೂಡ ಅವಕಾಶ ಇರೋದಿಲ್ಲ. ಹೀಗಾಗಿ ಒಂದಿಷ್ಟು ಪೆನ್ ಆಗಿರ್ಬೋದು, ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ಕ್ಯಾರಿ ಮಾಡುವಂತಹ ವಿದ್ಯಾರ್ಥಿಗಳನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಇನ್ನೂ ಕೂಡ ಕಾಲಾವಕಾಶ ಇರೋದ್ರಿಂದ ಅವರು ಬಟ್ಟೆಯನ್ನು ಬದಲಾಯಿಸ್ಕೊಂಡ್ಬರುವಂಥದ್ದು, ಪ್ಯಾಂಟನ್ನು ಚೇಂಜ್ ಮಾಡ್ಕೊಂಡ್ಬರುವಂಥದ್ದು, ಪರ್ಯಾಯವಾಗಿ ಏನಾದರೂ ಇಲ್ಲೇ ನಿಯರ್ ಬೈ ಇರುವಂಥ ಅವಕಾಶಗಳನ್ನು ಕೂಡ ಕಲ್ಪಿಸಿಕೊಡೋದಕ್ಕೆ ಮುಂದಾಗಿದೆ. ಯಾಕೆಂದ್ರೆ NTA ಕೂಡ ಈ ಬಾರಿ ಒಂದಿಷ್ಟು ಕಠಿಣವಾದಂತಹ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದೆ. ಯಾಕಂದ್ರೆ ಈ ಒಂದು ದಪ್ಪನೆಯ ಜೀನ್ಸ್ ಪ್ಯಾಂಟ್ ಒಳಗಡೆ ಒಂದಿಷ್ಟು ಡಿವೈಸ್ಗಳನ್ನಾಗಿರ್ಬೋದು ಅಥವಾ ಮೈಕ್ರೋ ಡಿವೈಸ್ಗಳನ್ನ ಕ್ಯಾರಿ ಮಾಡುವಂಥದ್ದು, ಜೊತೆಗೆ ಇದನ್ನ ಪ್ರಿಸ್ಕಿಂಗ್ ವೇಳೆ ಕಂಡುಹಿಡಿಯೋದಕ್ಕೆ ಕಷ್ಟ. ಹೀಗಾಗಿನೇ ಇವರನ್ನ ವಾಪಸ್ ಕಳಿಸುವಂತ ಪ್ರಕ್ರಿಯೆಗೂ ಕೂಡ ಮುಂದಾಗ್ತಾ ಇದೆ. ನೋಡಬಹುದು, ಈ ಕೆಲವೊಂದಿಷ್ಟು ದಾರಗಳಿದೆ, ಇದಕ್ಕೆ ಕೃಷ್ಣ ದಾರ ಅಥವಾ ಏನೋ ಒಂದಿಷ್ಟು ರಿಲಿಜಿಯಸ್ ಥಿಂಗ್ಸ್ಗಳೇನಿದಾವಲ್ಲ ಅವುಗಳಿಗೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ಅದನ್ನ ರಿಮೂವ್ ಮಾಡಿ ಕಳಿಸುವಂಥದ್ದು. ಕೈದಾರ ಆಗಿರಬಹುದು, ಜೊತೆಗೆ ಈ ಪ್ರಮುಖವಾಗಿರುವಂತಹ ಜನಿವಾರ ಸೇರಿದಂತೆ ಇವುಗಳಿಗೆ ಅವಕಾಶ ಇದೆ. ರಿಲಿಜಿಯಸ್ ಆಚರಣೆಯ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಆಚರಣೆಗಳಿಗೆ ಅವಕಾಶ ಇದೆ. ಇದನ್ನ ಹೊರತುಪಡಿಸಿ ಯಾವುದೇ ಕೈಯಲ್ಲಿ ಕಟ್ಟುವಂತಹ ದಾರಗಳಾಗಿರ್ಬೋದು, ಕಾಶಿದಾರ ಅಥವಾ ಕೊರಳಲ್ಲಿ ಧರಿಸುವಂತಹ ಚೈನ್ಗಳಾಗಿರ್ಬೋದು, ಕಿವಿಗೆ ಹಾಕುವ ಓಲೆ, ಇವುಗಳಿಗೂ ಕೂಡ ಅವಕಾಶ ಇಲ್ಲ. ಮಾಂಗಲ್ಯ ಸೂತ್ರಕ್ಕೆ ಅವಕಾಶ ಇದೆ, ಜನಿವಾರ ಧರಿಸೋದಕ್ಕೆ ಅವಕಾಶ ಇದೆ. ಇದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದಕ್ಕೂ ಕೂಡ, ಕೈ ಬಳೆಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. NTA ಈ ಬಾರಿ ಒಂದಿಷ್ಟು ಕಠಿಣ ನಿಯಮಗಳನ್ನ ವಿದ್ಯಾರ್ಥಿಗಳಿಗೆ ನೀಡಿದೆ. ಈ ನಿಯಮಗಳನ್ನ ಫಾಲೋ ಮಾಡಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ನೋಡಬಹುದು, ತಾವು ಧರಿಸಿಕೊಂಡು ಬರುವಂತಹ ಒಂದಿಷ್ಟು ಆಚರಣೆ ಸಂಪ್ರದಾಯದ ಪದ್ಧತಿಗಳೇನಿದಾವಲ್ಲ ಅವುಗಳಿಗೆ ಅವಕ್ಕೂ ಅವಕಾಶ ಇಲ್ಲ. ಅವುಗಳನ್ನ ರಿಮೂವ್ ಮಾಡಿ ಪರೀಕ್ಷಾ ಕೇಂದ್ರದ ಒಳಗಡೆ ಕಳಿಸ್ತಾ ಇದೆ. 3 ಹಂತದಲ್ಲಿ ಮೊದಲನೇದಾಗಿ ಅವರನ್ನ ತಪಾಸಣೆ ಮಾಡುವಂಥದ್ದು, ಬಟ್ಟೆ ಆಗಿರ್ಬೋದು, NTA ಗೈಡ್ಲೈನ್ಸ್ ಪ್ರಕಾರ ಸಮವಸ್ತ್ರವನ್ನು ಧರಿಸಿದಾರಾ ಇಲ್ವಾ, ಫುಲ್ ತೋಳಿನ ಶರ್ಟ್ಗಳನ್ನ ಅವಾಯ್ಡ್ ಮಾಡ್ಕೊಂಡು ಬರ್ತಾ ಇದಾರಾ ಇಲ್ವಾ, ಜೀನ್ಸ್ ಪ್ಯಾಂಟ್ಗಳನ್ನ ಅವಾಯ್ಡ್ ಮಾಡಿದಾರಾ ಇಲ್ವಾ, ಇವುಗಳನ್ನ ಮೊದಲ ಹಂತದಲ್ಲಿ ತಪಾಸಣೆ ಮಾಡಿದ್ರೆ, ಎರಡನೇ ಹಂತದಲ್ಲಿ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡಲಾಗುತ್ತೆ. 3ನೇ ಹಂತದಲ್ಲಿ ನೋಡಬಹುದು ಪೆನ್ನು ಮತ್ತು ಪೆನ್ಸಿಲ್ ಇವುಗಳಿಗೂ ಕೂಡ ಅವಕಾಶ ಇಲ್ಲ. ಯಾಕಂದ್ರೆ NTA ಈ ಬಾರಿ ತಾವೇ ಸ್ವತಃ ಪೆನ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೆ. ಹೀಗಾಗಿ ತಾವು ಯಾವುದೇ ಕಾರಣಕ್ಕೂ ಕೂಡ ಪೆನ್ ಅನ್ನ ಮತ್ತು ಎಕ್ಸ್ಟ್ರಾ ಥಿಂಗ್ಸ್ ಗಳನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ಸೂಚನೆ ಕೊಟ್ಟಿದೆ. ಈಗ ವಿದ್ಯಾರ್ಥಿಗಳು ಕೂಡ ಕೊನೆ ಹಂತದ ಪ್ರವೇಶವನ್ನು ಪಡೆದುಕೊಳ್ತಾ ಇದ್ದಾರೆ. ಪೋಷಕರು ಕೂಡ ಅವರಿಗೆ ಕಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಜೀನ್ಸ್ ಪ್ಯಾಂಟಿಗೆ ಅಲಾವಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳು ನೋಡಬಹುದು ಕೊನೆ ಹಂತದಲ್ಲಿ ಜೀನ್ಸ್ ಪ್ಯಾಂಟ್ ಅನ್ನು ಧರಿಸ್ಕೊಂಡು ಬಂದಿದ್ದಾರೆ. ಅವಕಾಶವನ್ನು ಕೂಡ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಈ ಸೂಚನೆಯನ್ನು ನೀಡಿದ್ರು ಕೂಡ ವಿದ್ಯಾರ್ಥಿಗಳು ಜೀನ್ಸ್ ಅನ್ನು ಧರಿಸ್ಕೊಂಡು ಬರುವಂತದ್ದು ಮತ್ತು ಅವುಗಳನ್ನು ಧರಿಸ್ಕೊಂಡು ಹೋಗುವಂತ ಪ್ರಯತ್ನಗಳು ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಕಾಲಾವಕಾಶವನ್ನು ಕೊಟ್ಟು ಅವುಗಳನ್ನು ಬದಲಾವಣೆ ಮಾಡಿಕೊಂಡು ಬರೋದಕ್ಕೆ ಒಂದಿಷ್ಟು ಸಮಯ ಕೊಡ್ತಾ ಇದ್ದಾರೆ. ಆದ್ರೆ ಪರಿಮಿತಿ 1 ಗಂಟೆ 30 ನಿಮಿಷದ ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗಡೆ ಇರಬೇಕಾಗತ್ತೆ. ಹೀಗಾಗಿ ಯಾವುದೇ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ಕ್ಯಾರಿ ಮಾಡಿದಂಥ ಸಂದರ್ಭದಲ್ಲಿ ಪೆನ್ ಆಗಿರ್ಬೋದು ಅಥವಾ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಇಲ್ಲದೆ ಇರುವ ವಾಟರ್ ಬಾಟಲ್ಗಳನ್ನು ತೆಗೆದುಕೊಂಡು ಹೋದ್ರೂ ಕೂಡ ಅವರಿಗೆ ಅಲಾವನ್ನ ಮಾಡ್ತಾ ಇಲ್ಲ. ಹೀಗಾಗಿ ಎಕ್ಸ್ಟ್ರಾ ಥಿಂಗ್ಸ್ಗಳೇನೇ ಇದ್ರೂ ಕೂಡ ಅವುಗಳನ್ನ ವಾಪಸ್ ಪೋಷಕರ ಕೈಯಲ್ಲೇ ಕೊಟ್ಟು ಹೋಗಬೇಕಾಗಿದೆ.
ಈ ರೀತಿಯಂತ ಕಟ್ಟುನಿಟ್ಟಿನ ರೂಲ್ಸ್ಗಳು ಫಾಲೋ ಮಾಡ್ತಾರೆ. ಮತ್ತೊಬ್ಬ ವಿದ್ಯಾರ್ಥಿ ಜೀನ್ಸ್ ಧರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವಕಾಶವನ್ನು ನಿರಾಕರಣೆ ಮಾಡುವಂತ ಸಾಧ್ಯತೆಗಳಿದೆ. ಕಾದ್ ನೋಡ್ಬೇಕು. ಈಗ ಅಲ್ಲೇ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಜೀನ್ಸ್ ಪ್ಯಾಂಟಿಗೆ ಅವಕಾಶ ಇಲ್ಲ ಅಂತ. ಬಟ್ ಸಮಯ ಅವಕಾಶ ಕಡಿಮೆ ಇದೆ. ವಿದ್ಯಾರ್ಥಿ ಈ ಸೂಚನೆಗಳನ್ನ ಮೊದಲೇ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದ್ರೆ ಒಂದು NTA ಟೈಮ್ ಟೇಬಲ್ ನ ಸೂಚನಾ ಫಲಕದಲ್ಲೇ ಇದೆ ಜೀನ್ಸ್ ಪ್ಯಾಂಟ್ಗಳಿಗೆ ಅವಕಾಶ ಇಲ್ಲ ಅಂತ. ಸದ್ಯಕ್ಕೆ ವಿದ್ಯಾರ್ಥಿ ಪ್ರವೇಶನ ಪಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಒಳ ಅವಕಾಶ ಕೊಡ್ತಾ ಇಲ್ಲ. ಜೀನ್ಸ್ ಪ್ಯಾಂಟ್ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಕೇಳ್ತೀನಿ, ಮಾತಾಡಿಸ್ತೀನಿ ಅವರಿಗೆ ಪರ್ಯಾಯವಾಗಿ ಯಾಕೆ ಅವಕಾಶ ಕೊಡ್ಲಿಲ್ಲ. I don't know about it. I don't know about it. Let me see. ಓಕೆ, ಸದ್ಯಕ್ಕೆ ಜೀನ್ಸ್ ಪ್ಯಾಂಟಿಗೆ ಅವರಿಗೆ ಅವಕಾಶ ಇಲ್ಲ. ಹೀಗಾಗಿ ಅದನ್ನ ಬದಲಾಯಿಸ್ಕೊಂಡು ಬರೋದಕ್ಕೂ ಕೂಡ ಅವ್ರಿಗೆ ಅವಕಾಶ ನೀಡಿದ್ದಾರೆ. 1 ಗಂಟೆ 30 ನಿಮಿಷದ ಒಳಗಡೆ ಪರೀಕ್ಷಾ ಕೇಂದ್ರದ ಒಳಗಡೆ ಇರಬೇಕಾಗುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಜೀನ್ಸ್ ಅನ್ನು ಧರಿಸ್ಕೊಂಡು ಬಂದು ವಾಪಸ್ ಹೋಗಿ ಬಟ್ಟೆಗಳನ್ನು ಬದಲಾಯಿಸುವಂತ ಪ್ರಕ್ರಿಯೆಗಳು ನಡೀತಾ ಇದೆ. ಕೊನೆ ಹಂತದ ತಯಾರಿ ಕೂಡ ಶುರುವಾಗಿರುವಂತದ್ದು. ವಿದ್ಯಾರ್ಥಿಗಳು ಇವನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಕಳೆದ ಮೇ 3ರಂದು ಕೂಡ ಪರೀಕ್ಷೆ ಬರೆದಿದ್ರು. ಅವಾಗ ಕೂಡ ವಸ್ತ್ರ ಸಂಹಿತೆಗಳು ಸೇಮ್ ಇತ್ತು. ಈಗಲೂ ಕೂಡ ಅಷ್ಟೇ ಯಥಾವತ್ತಾದ ರೂಲ್ಸ್ಗಳೇ ಫಾಲೋ ಆಗ್ತಾ ಇದೆ. ಅದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಆದ್ರೂ ವಿದ್ಯಾರ್ಥಿಗಳು ಎಲ್ಲೋ ಒಂದ್ ಕಡೆ ವಿವೇಚನೆ ತಪ್ತಾ ಇದ್ದಾರೆ. ಗೊತ್ತಿದ್ದು ಎಡವಟ್ಟುಗಳಿಗೆ ಕೈ ಹಾಕ್ತಾ ಇದ್ದಾರೆ. ಜೀವನದ ಭವಿಷ್ಯದ ಪ್ರಮುಖ ಘಟ್ಟ ಈ ನೀಟ್ ಪರೀಕ್ಷೆ, ಇವುಗಳ ಪರೀಕ್ಷೆಯಿಂದ ಕೂಡ ವಂಚಿತರಾಗ್ತಿರೋದು ಕೂಡ ಕಂಡು ಬರ್ತಾ ಇದೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ವಿನಯ್, ಮಾಹಿತಿಯನ್ನು ಪಡಿತೀನಿ. ನೀನು